ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಬಳಿ ಐಡ್ರಾಮವೊಂದು ನಡೆದಿದೆ. ಜಿಲ್ಲಾಧ್ಯಕ್ಷನಿಗೆ ಕಪ್ಪು ಮಸಿ ಬಳಿದು ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೂಡಲೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಪಟ್ಟು ಹಿಡಿಯಲಾಯಿತು. ಅಧಿಕಾರದ ಅವಧಿ ಮುಗಿದರೂ ರಾಜೀನಾಮೆ ನೀಡದ ಆರೋಪ ಸೂರ್ಯಸ್ ಮೇಲೆ ವ್ಯಕ್ತವಾಗಿದೆ. ಬೈಲಾ ಉಲ್ಲಂಘಿಸಿ ಹಿಂಬಾಗಿಲಿನಿಂದ ಅಧಿಕಾರದಲ್ಲಿ ಮುಂದುವರಿಯಲು ಯತ್ನ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಅಧ್ಯಕ್ಷರ ಕಚೇರಿಗೆ ರಾಜೀನಾಮೆ ಕೊಟ್ಟು ಬಯಲು ಪ್ರಕಾರ ಅಧ್ಯಕ್ಷ ತನ್ನ ಕೂಡಲೇ ಅಂತ ಒತ್ತಾಯಿಸಿದರು. ಸರ್ಮಿ ಛತ್ರಬಸಳ್ಳಿ ಮುದ್ದೂರು ತಾಲೂಕು ಈ ಕುರುಬರ ಸಂಘದ ಸದಸ್ಯನಾಗಿದ್ದೀನಿ ನಾನು. ಇವರು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾದ್ರೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಒಂದು ಅಜೆಂಡಾ ಇಟ್ಟಿದ್ರು, ಪ್ರಸ್ತುತ ಇರೋ ಆಡಳಿತ ಮಂಡಳಿ ಮುಂದುವರಿಸೋ ಬಗ್ಗೆ ಅಂತೇಳಿ. ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಿ ಮತ್ತು ಇದನ್ನು ಅರ್ಜಿನೂ ಬರೆದೆ. ಕಾನೂನು ಪ್ರಕಾರ ಬೈಲಾ ಪ್ರಕಾರ ಇದು ಪ್ರಸ್ತುತ ಇರೋ ಆಡಳಿತ ಮಂಡಳಿ ಮುಂದುವರಿಬಾರ್ದು, ಇದು ಬೈಲಾ ಪ್ರಕಾರ ಚುನಾವಣೆ ನಡೀಬೇಕು. ನೀವು ಈಗ ತಂದಿರುವಂಥ ಈ ಅಜೆಂಡಾನ ಕೈ ಬಿಟ್ಟು ಅವಧಿ ಮುಗಿಯೋದ್ರೊಳಗೆ ಚುನಾವಣೆ ನಡೆಸಬೇಕು ಅಂತೇಳಿ ನಾವು ಇದನ್ನು ಅರ್ಜಿ ಬರೆದಿದ್ದು. ಆದರೂ ಕೂಡ ಇವರು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಸಂಪೂರ್ಣ ಮಾಡಿಲ್ಲ. ಇವರು ಆ ವಿಚಾರ ಬರ್ತಿದ್ದಂಗೆ ಇವರು ಹಿಂಬಾಗ್ಲು ಮುಖಾಂತರ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಹಿಂಬಾಗ್ಲು ಮುಖಾಂತರ ಹೊಂಟೋದ್ರು. ಜನರಲ್ ಬಾಡಿ ಮೀಟಿಂಗೇ ಕಂಪ್ಲೀಟ್ ಆಗಿಲ್ಲ. ನಾವು ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ ಒಂದು 20 ಸರಿ ಬಂದು ಹೋಗಿದ್ದೀನಿ. ಇಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ. ನನ್ನ ಅರ್ಜಿಗೆ ಏನು ಉತ್ತರ ಕೊಡ್ತಿದ್ದೀರಾ? ನಾವು ಪ್ರಸ್ತುತ ಇರೋ ಆಡಳಿತ ಮಂಡಳಿ ಮುಂದುವರಿಬಾರ್ದು, ಚುನಾವಣೆ ನಡೀಬೇಕು ಅಂತೇಳಿ ನಾವು ಇದು ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಏನು ಅಜೆಂಡಾಕ್ಕೆ ವಿರುದ್ಧವಾಗಿ ಆ ಅರ್ಜಿಗೆ ನಮಗೆ ಉತ್ತರ ಕೊಡಿ ಅಂತೇಳಿ ನಾವು 2 ತಿಂಗಳಿಂದ ಇಲ್ಲ ಅಡ್ಡಾಡ್ತಾ ಇದ್ದೀವಿ. ಜನರಲ್ ಬಾಡಿ ಮೀಟಿಂಗ್ ಆದಮೇಲಿಂದನೂ ಇವತ್ತಿನವರೆಗೂ ನಾವು ಲಿಖಿತ ರೂಪದಲ್ಲಿ ಕೊಡೋದಿಲ್ಲ, ನಾವು ಈಗ ಕೊಡೋದಿಲ್ಲ, ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಇವತ್ತಿನವರೆಗೂ ನಮ್ಗೆ ಉತ್ತರ ಕೊಟ್ಟಿಲ್ಲ. ಇವರು ಒಳಮಟ್ಟದಲ್ಲಿ ಹಿಂಬಾಗ್ಲು ಮುಖಾಂತರ ಅಧಿಕಾರ ಹಿಡಿಬೇಕು ಅಂತ ಏನೋ ಮೇಲ್ಮಟ್ಟದಲ್ಲಿ ಏನೇ ಕೇಳಿದ್ರು ಸಿದ್ದರಾಮಯ್ಯ ಹೆಸರು ಹೇಳ್ತಾರೆ. ನಮಗೆ ಸಿದ್ದರಾಮಯ್ಯವ್ರು ಹೇಳವ್ರೆ ನೀವೇ ಮುಂದುವರಿರಿ ಅಂತ ಹೇಳವ್ರೆ. ಸಿದ್ದರಾಮಯ್ಯವ್ರು ಹೇಳವ್ರೆ ನೀವು ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಹೊಂಟೋಗ್ಬಿಡಿ, ನಿಮ್ಮ ಬಿಟ್ಟರೆ ಯಾರ ಕೈಲೂ ಬಿಲ್ಡಿಂಗ್ ಕಟ್ಸೋಕ್ಕಾಗೋದಿಲ್ಲ, ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಆಮೇಲೆ ಚುನಾವಣೆ ನಡೆಸಿ ಅಂತ ಸಿದ್ದರಾಮಯ್ಯವ್ರು ಹೇಳವ್ರೆ. ಪ್ರತಿಯೊಂದಕ್ಕೂ ಏನಾದರೂ ಕೇಳಿ ಸಿದ್ದರಾಮಯ್ಯವ್ರು ಹೇಳೋರೆ, ಸಿದ್ದರಾಮಯ್ಯವ್ರು ಹೇಳೋರೆ. ಸಿದ್ದರಾಮಯ್ಯ ಹೆಸರು ಹೇಳ್ಕೊಂಡು ಇವರು ಬೆಳೆ ಬೇಯಿಸ್ತಾವ್ರೆ. ಇಲ್ಲಿ ನಾವು ಹೇಳ್ತಾ ಇರುವಂಥದ್ದು ಇವಾಗ ಅವಧಿ ಮುಗಿದಿದೆ, ಮಾರ್ಚ್ 6ನೇ ತಾರೀಕು ಅವಧಿ ಮುಗಿದಿದೆ. ಚುನಾವಣೆ ನಡೆಸಿ, ಚುನಾವಣೆ ನಂತರ ಗೆದ್ದು ಬಂದು ನೀವೇ ಅಧ್ಯಕ್ಷರಾಗಿ 1 ಬಿಲ್ಡಿಂಗ್ ಇಲ್ಲ 4 ಬಿಲ್ಡಿಂಗ್ ಕಟ್ಟಿಸಿ, ವಿದ್ಯಾರ್ಥಿ ನಿಲಯ ಇಲ್ಲ, ಇನ್ನೊಂದು ಇಂಜಿನಿಯರ್ ಕಾಲೇಜ್ ಕಟ್ಟಿಸಿ, ಮೆಡಿಕಲ್ ಕಾಲೇಜ್ ಕಟ್ಟಿಸಿ, ಇನ್ನೂ ಒಂದು 4 ಬಿಲ್ಡಿಂಗ್ ಕಟ್ಟಿಸಿ, ಸ್ಕೂಲ್ ಕಟ್ಟಿಸಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಚುನಾವಣೆ ನಡೆಸಿ, ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಬರಬೇಕು ಅಂತ ನಾವು ಕೇಳ್ಕೊತಾ ಇರೋದು. ಸಮಾಜದ ಹಿತದೃಷ್ಟಿಯಿಂದ ನಾವು ಈ 5 ವರ್ಷದಿಂದ ನಡೆದಂಥ ಎಲೆಕ್ಷನ್ನಲ್ಲಿ ಸುರೇಶ್ ಅವರು ಅಧ್ಯಕ್ಷರಾಗಿದ್ದು ಸತ್ಯ. ಇದೇ ಸಂದರ್ಭದಲ್ಲಿ ಈ ಅಧ್ಯಕ್ಷಗಿರಿ ಈ 6ನೇ ತಾರೀಕಿಗೆ ಅಂತ್ಯ ಆಗಿದೆ. ಆದರೂ ಕೂಡ ಇವರು ಹಿಂಬಾಗ್ಲಿಂದ ಎಲೆಕ್ಷನ್ ಮಾಡ್ಕೊಂಡು ನಾವು ಗೆದ್ದು ಬರೋಕ್ಕೆ ತಾಕತ್ತಿಲ್ಲದೆ ಇರೋದ್ರಿಂದ ಇವರು ನಮ್ಮ ಬೈಲಾನ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಇವರು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತೇಳಿ ಈ ಭವನದ ಆಸ್ತಿಯನ್ನಲ್ಲಿ ದುಡ್ಡನ್ನ ಲಪಟಾಯಿಸಬೇಕು ಅಂತೇಳಿ ಹುನ್ನಾರ ಮಾಡಿಕೊಂಡು ಹಳೆ ಒಂದು ಕಮಿಟಿಯವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಇವರು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ನಮ್ಮದು ಸಂಪೂರ್ಣ ಸಮಾಜದ ಕಳಕಳಿಯ ವಿರೋಧ ಇದೆ ಅಷ್ಟೇ ಹೊರತು ವೈಯಕ್ತಿಕವಾಗಿ ಸುರೇಶ್ ನಮ್ಮ ದ್ವೇಷಿ ಅಲ್ಲ.
ಸುರೇಶ್ ಎಂಬ ವ್ಯಕ್ತಿ ನಮ್ಮ ಸಮಾಜದಲ್ಲಿರೋರು, ಅವರು ಒಬ್ಬ ಮುಖಂಡರು ಅನ್ನೋದನ್ನು ನಾವು ಒಪ್ತೀವಿ. ಆದರೆ ನಮ್ಮ ಸಮಾಜದ ಆಸ್ತಿ ಬೇನಾಮಿ ಆಸ್ತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ಅದರ ಬಗ್ಗೆ ನಮಗೆ ಪ್ರತಿಭಟನೆ ಇದೆ. ಹಾಗೂ ನಮ್ಮ ಸಮಾಜದ ಕಾನೂನು ಬಾಹಿರವಾಗಿ ಅಧಿಕಾರದಲ್ಲಿ ಮುಂದುವರಿದ್ದಕ್ಕೆ ನಾವು ಬಿಡುವುದಿಲ್ಲ ಅಂತ ಕಿಡಿಕಾರಿದರು. ನಿರ್ದೇಶಕರು ಸದಸ್ಯರ ಆಕ್ರೋಶಕ್ಕೆ ಅಧ್ಯಕ್ಷರು ಒಂದು ಹೊತ್ತು ಮತ್ತು ಕ್ಷಣ ಹೊತ್ತು ಗಲಿಬಿಲಿಯಾದರು. ವಿಧಿಯಿಲ್ಲದೆ ಪೊಲೀಸ್ ರಕ್ಷಣೆಯಲ್ಲಿ ಅಧ್ಯಕ್ಷರು ಪಲಾಯನ ಮಾಡಿದ ಸಂದರ್ಭ ನಡೆಯಿತು. ಮಂಡ್ಯ ಜಿಲ್ಲೆ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಶಾಲೆಗಳಲ್ಲಿ ಮತ್ತು ಸಮಾಜದಲ್ಲಿ ವಿಪತ್ತು ನಿರ್ವಹಣೆಯ ಬಗ್ಗೆ ತರಬೇತಿ ನೀಡುವುದರಿಂದ ಜೀವ ರಕ್ಷಣೆಗೆ ಹೆಚ್ಚು ಸಹಕಾರಿಯಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಹೇಳಿದರು. ರೆಡ್ ಕ್ರಾಸ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆ ಹಾಗೂ ಮಂಡ್ಯ ಜಿಲ್ಲೆ ಶಾಖೆ ಆಶ್ರಯದಲ್ಲಿ ಯುವ ರೆಡ್ ಕ್ರಾಸ್ ಘಟಕ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳಿಗೆ ನಡೆದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರೆಡ್ ಕ್ರಾಸ್ ಸಂಸ್ಥೆ ಪ್ರಪಂಚದಾದ್ಯಂತ ತನ್ನದೇ ಆದ ಛಾಪನ್ನು ಹೊಂದಿದ್ದು ಸಾರ್ವಜನಿಕರಿಗೆ ರಕ್ತ ಹಾಗೂ ಪ್ರಥಮ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ಯುವಶಕ್ತಿ ದೇಶದ ಶಕ್ತಿ. GDPಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದು 65% ಜನ 35 ವರ್ಷದೊಳಗಿನ ಯುವಕರಾಗಿದ್ದು ಇವರ ಸಾಮರ್ಥ್ಯವನ್ನು ಬಳಸಿಕೊಂಡು ರಕ್ತದಾನ ಹಾಗೂ ಸಮಾಜವಾಗಿ ಕೆಲಸ ಮಾಡಬೇಕು ಅಂತ ಅವರು ಸಲಹೆ ನೀಡಿದರು. ಪ್ರಪಂಚದಾದ್ಯಂತ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಬಂದಿದೆ. ಅದರ ಉದ್ದೇಶ ಇಷ್ಟೇ, ಅಗತ್ಯವಾಗಿರ್ತಕ್ಕಂಥ ರಕ್ತ ಬೇಕಾಗಿರ್ತಕ್ಕಂಥ ಒಂದು ಸಾರ್ವಜನಿಕರಿಗೆ ರಕ್ತದ ಒದಗಿಸ್ತಕ್ಕಂಥದ್ದು, ಪ್ರಥಮ ಚಿಕಿತ್ಸೆ ಮಾಡೋದ್ರ ಮೂಲಕ ಆಗ್ತಕ್ಕಂಥ ಪ್ರಾಣಹಾನಿಯನ್ನು ತಪ್ಪಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಥಾಪನೆಯಾದಂಥ ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು. ತಮ್ಮ ಕಾರ್ಯಕ್ರಮಗಳೇನು, ರೂಪುರೇಷೆಗಳೇನು, ತಾವು ಮಾಡಬೇಕಾದಂಥ ಯುವಶಕ್ತಿ ಆಗಿರ್ತಕ್ಕಂಥ ತಾವು ಮಾಡಬೇಕಾದಂಥ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋದಾದ್ರೂ ಕೂಡ ಖಂಡಿತವಾಗ್ಲೂ ಕೂಡ ತಮ್ಮ ಜವಾಬ್ದಾರಿ ಕರ್ತವ್ಯಗಳು ತುಂಬ ಇದೆ. ವಿದ್ಯಾರ್ಥಿಗಳಾಗಿ ನಾನು ಕೂಡ ಮೊನ್ನೆ ಅದನ್ನೇ ಮಾತಾಡ್ತಾ ಹೇಳ್ತಾ ಇದ್ದೆ. ಹಲವಾರು ಕಾಲೇಜುಗಳಲ್ಲಿ ಇವತ್ತು ನಾವು ಎಷ್ಟೋ ಜನ ಮುಂದೆ ದಾರಿ ತಪ್ಪುತ್ತಾರೆ ಅಂತಿದ್ದೋ, ನಾವು ಆ ದಾರಿ ತಪ್ಪಿದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಿಲ್ಲ. ಪ್ರಸ್ತುತ ದಿನಗಳಲ್ಲಿ ದಾರಿ ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳು, ಆ ಒಂದು ಡಿಸೀಸ್ಗಳು ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇದೇ ರೀತಿ ಬ್ಲಡ್ ಬ್ಯಾಂಕಲ್ಲಿ ರಕ್ತನೂ ಕೂಡ ನಾವು ತಗೊಳ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಹಲವಾರು ಜನಕ್ಕೆ ನಾವು HIV ಬಂದಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿರ್ತಕ್ಕಂಥದ್ದು. ನಮ್ಮ ಮೊನ್ನೆ ಮೀಟಿಂಗ್ ತಗೊಂಡವರು ಕೂಡ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಇವರು ಕೂಡ ಇದ್ರು, ಅವನ ಸಭೆಯಲ್ಲಿ ನಮ್ಮ ಶಿವರಾಮ್ ಅವರು ಕೂಡ ಇದ್ರು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲೂ ಕೂಡ ತಾವು ಯುವಶಕ್ತಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ವಿದ್ಯಾರ್ಥಿನಿಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ತಾವೆಲ್ಲರೂ ಕೂಡ ಒಂದು ಯಾವುದೇ ಒಂದು ಕ್ಷಣಿಕ ಆಲೋಚನೆಗಳಿಗೆ, ಕ್ಷಣಿಕ ಒಂದು ಇಷ್ಟೇ ಒಂದು ಸುಖಗಳಿಗೆ ಬಲಿಯಾಗ್ತೇನೆ. ನಿಮ್ಮ ಒಂದು ಉದ್ದೇಶ ದೀರ್ಘವಾಗಿರಬೇಕು. ನಿಮ್ಮ ಇದು ಯಾಕೆಂದ್ರೆ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು 30 ವರ್ಷ 40 ವರ್ಷದಲ್ಲೇ ನಶಿಸೋಗುವಂಥ ರೀತಿಯಲ್ಲಿ ಹುಟ್ಟಿದ 30ರಿಂದ 40 ವರ್ಷದಲ್ಲೇ ಮರಣವನ್ನು ಅಪ್ಪುವಂಥ ರೀತಿಯಲ್ಲಿ, 50 ವರ್ಷದೊಳಗೆ ಅಪ್ಪುವಂಥ ರೀತಿಯಲ್ಲಿ ಇರಬಾರ್ದು. ಅದು ಕ್ವಾಲಿಟಿ ಆಗಿರಬೇಕು, ದೀರ್ಘ ಆಯುಷ್ಯ ಇರಬೇಕು. ಮತ್ತೆ ಯಾವುದೇ ರೀತಿಯಾದಂಥ ಮುಂಗೋಪ ಇಲ್ಲದೆ ಅಥವಾ ಯಾವುದೇ ರೀತಿಯಾದಂಥ ಒಂದು ರ್ಯಾಶ್ ಡ್ರೈವ್ ಮಾಡ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಅಂಥವ್ರಿಗೆ ಅವಕಾಶ ಕೊಡದ ನಿಟ್ಟಿನಲ್ಲಿ ತಾವು ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಒಂದು ತಾಳ್ಮೆ, ಸಂಯಮ, ಮತ್ತೆ ಒಂದು ಜವಾಬ್ದಾರಿ, ಮತ್ತೆ ಬೇರೆಯವರಿಗೆ ತಿಳುವಳಿಕೆ ನೀಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯವನ್ನು ತಾವು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಇತರರಿಗೂ ಕೂಡ ಅದನ್ನ ಮಾರ್ಗದರ್ಶನ ನೀಡೋ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವ ಇರಬೇಕು. ಇತರಿಗೂ ಕೂಡ ನೀವು ಮಾರ್ಗದರ್ಶನ ನೀಡೋ ನಿಟ್ಟಿನಲ್ಲೂ ಕೂಡ ನೀವು ಕ್ರಮವಹಿಸಿದ್ರೆ ಖಂಡಿತವಾಗ್ಲೂ ಕೂಡ ಯುವಶಕ್ತಿ ದೇಶ ಶಕ್ತಿ ಅಂತಕ್ಕಂಥದ್ದು ಏನಿದೆ, ಇವತ್ತು ನಮ್ಮ ದೇಶ ಏನಾದರೂ ಆಲ್ರೆಡಿ ನಾವು 4ನೇ ಸ್ಥಾನಕ್ಕೆ ಬಂದಿದ್ದೀವಿ ವರ್ಲ್ಡಲ್ಲಿ GDP ಅಂತಕ್ಕಂಥದ್ದು, ಮುಂದೆ 3ನೇ ಸ್ಥಾನಕ್ಕೆ ಬರ್ತೀವಿ ಅಂತಕ್ಕಂಥದ್ದು. ಮತ್ತೆ ಇಡೀ ಯಾವುದೇ ದೇಶದ ಯುದ್ಧ ಆದರೆ, ಯಾವುದೇ ದೇಶದ ಸಮಸ್ಯೆ ಆದರೆ ಭಾರತನ ಇವತ್ತು ಗಮನಿಸ್ತಾರೆ, ಕೇಳ್ತಾರೆ ಅಂತಕ್ಕಂಥದ್ದು 75 ವರ್ಷ. ರೆಡ್ ಕ್ರಾಸ್ ಸಂಸ್ಥೆ ಉಪಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಿ ಮಾತನಾಡಿ, ಜಿಲ್ಲೆಯಾದ್ಯಂತ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಅನೇಕ ಕಾರ್ಯಕ್ರಮಗಳನ್ನು ರೆಡ್ ಕ್ರಾಸ್ ಸಂಸ್ಥೆ ಮಾಡುತ್ತಿದೆ ಅಂತ ಹೇಳಿದರು. ರೆಡ್ ಕ್ರಾಸ್ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ರಕ್ತದಾನ ಶಿಬಿರಗಳು, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಪ್ರಥಮ ಚಿಕಿತ್ಸೆ ತರಬೇತಿ ಕಾರ್ಯಕ್ರಮಗಳನ್ನು ನಿಸ್ವಾರ್ಥ ಭಾವದಿಂದ ನಡೆಸುತ್ತಿರುವುದು ಯುವಜನತೆಗೆ ಪ್ರೇರಣಾದಾಯಕ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ BN ರಾಘವೇಂದ್ರ ಅವರು ವಿಪತ್ತು ನಿರ್ವಹಣೆ ಬಗ್ಗೆ ಉಪನ್ಯಾಸ ನೀಡಿದರು. ವಿವೇಕಾನಂದರಿಗೆ ಒಬ್ಬರು ಒಂದು ಪಾರ್ಕಲ್ಲಿ ವಿವೇಕಾನಂದರು ಬಿದ್ದುಬಿಟ್ಟಾಗ, ಹಸುವಿನಿಂದ ಬಳಲಿ ಬಿದ್ದುಬಿಟ್ಟಾಗ
ಸಮಾರಂಭದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಉಪಕುಲ ಸಚಿವ ಡಾಕ್ಟರ್ ಎಂ ಶಿವರಾಮು, ನಡ್ಕರ ಸಂಸ್ಥೆ ನಿರ್ದೇಶಕರಾದ ಕೆ ಷಡಕ್ಷರಿ, ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಮುಂದುವರೆದಿದೆ. ಬಿಜೆಪಿ ಕಾರ್ಯಕರ್ತರಿಂದ ಅಣುಕು ಪ್ರದರ್ಶನ ಮಾಡಿ ವಿನೂತನವಾಗಿ ಪ್ರತಿಭಟನೆ ಮಾಡಲಾಗಿದೆ. ಮಂಡ್ಯದ ಎಸ್ಪಿ ಕಚೇರಿ ಎದುರು ಹೋರಾಟ ನಡೆಸಲಾಯಿತು. ಬಿಜೆಪಿ ವಿರುದ್ಧ ಪ್ರದೀಪ್ ಈಶ್ವರ್ ಹೇಳಿಕೆ ಖಂಡಿಸಿ ಹೋರಾಟ ನಡೆಯಿತು. ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಅರೆ ಉಚ್ಚ ಪ್ರದೀಪ್ ಈಶ್ವರ್ಗೆ ಅರೆ ಉಚ್ಚ ಪ್ರದೀಪ್ ಈಶ್ವರ್ಗೆ ಪೂರ್ತಿ ಉಚ್ಚ ಪ್ರದೀಪ್ ಈಶ್ವರ್ಗೆ ರೌಡಿ ಶಾಸಕ ಪ್ರದೀಪ್ ಈಶ್ವರ್ಗೆ ಅರೆ ಉಚ್ಚ ಪ್ರದೀಪ್ ಈಶ್ವರ್ಗೆ ಭಾರತ್ ಮಾತಾ ಕಿ ಭಾರತ್ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಅವೇಳನಕಾರಿ ಮಾತಾಡಿದ್ದಾರೆ. ಇವಾಗ ತಲೆ ಸಿಡಿವೆ, ದಯಮಾಡಿ ಚೆಕ್ ಮಾಡಿ, ದಯಮಾಡಿ ನೀವು ರಿಪೋರ್ಟ್ ಕೊಡಿ, ಏನು ಮಾಡಬೇಕು ಅಂತ ದಯಮಾಡಿ. ಪ್ರದೀಪ್ ಈಶ್ವರ್ಗೆ ಮಾನಸಿಕ ಆರೋಗ್ಯ ಸರಿಯಿಲ್ಲ, ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸಬೇಕು, ಚಿಕಿತ್ಸೆ ಕೊಡಿಸುವಂತೆ ಕಾರ್ಯಕರ್ತರು ಒತ್ತಾಯಿಸಿದರು. ಪ್ರದೀಪ್ ಈಶ್ವರ್ಗೆ ತಪಾಸಣೆ ಮಾಡುತ್ತಿರುವಂತೆ ಅಣುಕು ಪ್ರದರ್ಶನ ಮಾಡಲಾಯಿತು. ಬಳಿಕ ಎಸ್ಪಿಗೆ ಮನವಿ ಸಲ್ಲಿಸಿದರು ಬಿಜೆಪಿ ಕಾರ್ಯಕರ್ತರು. ಶಾಸಕ ಸ್ಥಾನದಿಂದ ಪ್ರದೀಪ್ ಈಶ್ವರ್ ಅವರನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದರು. ಏನು ಮೊನ್ನೆ ದಾವಣಗೆರೆ ಸಮಾವೇಶದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರು ಅರೆ ಹುಚ್ಚ, ನಾವಂತೂ ಪೂರ್ತಿ ಹುಚ್ಚ ಅಂತ ತಿಳ್ಕೊಂಡಿದ್ದೀವಿ. ಅರೆ ಹುಚ್ಚ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮತ್ತು ನಮ್ಮ ಕಾರ್ಯಕರ್ತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ. ದಯಮಾಡಿ ನಾವು ಇವತ್ತು ಒಂದು ಅಣುಕು ಪ್ರದರ್ಶನ ಮಾಡಿದೋ. ಅಣುಕು ಪ್ರದರ್ಶನ ಅಂತಂದರೆ ಒಬ್ಬರು ಡಾಕ್ಟರ್ ವೇಷಧಾರಿಯಾಗಿ ಅರೆ ಹುಚ್ಚ ಪ್ರದೀಪ್ ಈಶ್ವರನ ವೇಷಧಾರಿ ಮಾಡಿ ಕೂಡಲೇ ಅವ್ರನ್ನ ನಿಮ್ಮಾನ್ಸಕ್ಕೆ ಸೇರಿಸ್ಬೇಕು, ಅಡ್ಮಿಟ್ ಮಾಡಬೇಕು. ನಮ್ಮ ಎಸ್ ಪಿ ಮೇಡಮ್ ಸಾಹೇಬರು ದಯಮಾಡಿ ಇವ್ರನ್ನ ಅರೆಸ್ಟ್ ಮಾಡಬೇಕು, ಇವ್ರ ಮೇಲೆ FIR ಮಾಡಬೇಕು. ನಾವು ಈಗ ಕೇಳ್ತೀವಿ ಒಂದು ಪ್ರಶ್ನೆ ಪ್ರದೀಪ್ ಈಶ್ವರ್ಗೆ. ಅರೆ ಹುಚ್ಚ ಪ್ರದೀಪ್ ಈಶ್ವರ, ನೀನು ಮಾನಸಿಕ ಅಸ್ವಸ್ಥನೆ, ನಿನಗೆ ನಾಯಿ ಕಚ್ಚಿದ್ಯಾ? ನೀನು ನಾಯಿ ಕಚ್ಚಿದ ಮೇಲೆ ನೀನು ರೇಬಿಸ್ ಇಂಜೆಕ್ಷನ್ ತಗೋಬೇಕು. ದಯಮಾಡಿ ನಮ್ಮ ಯಾರು ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಡಾಕ್ಟರ್ ಸದಾನಂದ್ ಅವರು ನಮ್ಗೆ ಸಲಹೆ ಹೇಳಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ಡಾಕ್ಟರ್ ಸದಾನಂದ್ ಅವರು ಒಂದು ಸಲಹೆ ಹೇಳಿದ್ದಾರೆ. ಆ ಸಲಹೆ ಏನಂತಂದರೆ ಅವರು ನಿಜವಲ್ಲೂ ಅವ್ರಿಗೆ ನಾಯಿ ಕಚ್ಚಿರಬೇಕು ಅಥವಾ ಬುದ್ಧಿ ಭ್ರಮಣೆ ಆಗಿರಬೇಕು. ದಯಮಾಡಿ ಅವ್ರು ಕೂಡಲೇ ನೋಡಿ ಸ್ವಾಮಿ, ನಾವು ಸಾರ್ವಜನಿಕರಲ್ಲಿ ಪ್ರದೀಪ್ ಈಶ್ವರಲ್ಲಿ ಆಗ್ರಹ ಮಾಡ್ತಾಯಿದ್ವಿ, ನಿಮ್ಗೇನಾದರೂ ಹಣ ಇಲ್ಲದೆ ಹೋದರೆ ಸಾರ್ವಜನಿಕರ ಹತ್ರ ಭಿಕ್ಷಾಟನೆ ಮಾಡ್ತೀವಿ, ಭಿಕ್ಷಾಟನೆ ಮಾಡಿ ನಿಮ್ಗೆ ಹಣ ಒದಗಿಸ್ಕೊಡ್ತೀವಿ, ನೀವು ತತ್ಕ್ಷಣ ನೀವು ನಿಮ್ಮನ್ನು ಸೇರಿಸ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ನಾನು ಮನವಿ ಮಾಡ್ಕೊಳ್ತೀನಿ. ನೋಡಿ ಸ್ವಾಮಿ, ಇಂಥ ಕಳಪೆ ಶಾಸಕನಿಂದ, ಇಂಥ ಅರೆ ಹುಚ್ಚ ಶಾಸಕನಿಂದ ನಿಮ್ಮ ಪಕ್ಷಕ್ಕೆ ಗೌರವ ಇರಲ್ಲ. ನೀವು ನಮ್ಮಂಗೆ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದೀರಿ, ಕಾಂಗ್ರೆಸ್ ಪಕ್ಷ. ಕೂಡಲೇ ಇವನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಇವ್ನು ನಿಮ್ಮಾನ್ಸ್ಗೆ ಅಡ್ಮಿಟ್ ಮಾಡಿ ಒಂದು ಸಮಾಜದ ವಾತಾವರಣನ ಕಲಕುವಂಥ ವಾತಾವರಣ ಮಾತಾಡ್ತಾರೆ. ನಾಲ್ಗೆಯಲ್ಲಿ ಬಿಗಿ ಇಲ್ಲ, ನಾಲ್ಗೆಯಲ್ಲಿ ಏನು ಮಾತಾಡ್ತಾ ಇದ್ದೀನಿ, ಏನು ಮಾಡಬೇಕು, ಏನು ಮಾತಾಡ್ತಾ ಇದ್ದೀನಿ, ವೇದಿಕೆ ಮೇಲೆ ನನ್ನ ಮಾತಿನ ಅರ್ಥ ಏನಂತ ಗೊತ್ತಾಗಲ್ಲ. ದಯಮಾಡಿ ನಮ್ಮ ಆಗ್ರಹ ಇಷ್ಟೇ, ನಾವಿವತ್ತು ಮಂಡ್ಯದಲ್ಲಿ ನಮ್ಮ SP ಮೇಡಮ್ ಅವರ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ. ಅವ್ರ ಮೇಲೆ FIR ಆಗಬೇಕು, ತತ್ಕ್ಷಣ ಅವ್ರನ್ನ ಶಾಸಕ ಸ್ಥಾನ ವಜಾ ಮಾಡಬೇಕು. ಇಲ್ಲ ಅಂದರೆ ಅವರ ನಿಯಮಾನುಸಾರ ತೋರಿಸಿ ಪ್ರಾಥಮಿಕ ಅಟ್ಲೀಸ್ಟ್ ಏನು ಬೇಡ, ಪ್ರಾಥಮಿಕ ಆರೋಗ್ಯಕ್ಕಾಗಿ ಇಂಜೆಕ್ಷನ್ ಅಥವಾ ಮಾತ್ರೆ ಅದು ಸ್ವಲ್ಪನಾದ್ರು ಸರಿ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಮುಖ್ಯಮಂತ್ರಿಗಳಿಗೂ ಆಗ್ರಹ ಇದೆ, ಮನವಿ ಇದೆ. ಇವತ್ತು ನಾವು SP ಆಫೀಸಲ್ಲಿ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾಯಿದ್ವಿ, ದೂರು ದಾಖಲೆ ಮಾಡ್ತಾಯಿದ್ವಿ. ನಾವೆಲ್ಲ ಮಂಡ್ಯ ಜಿಲ್ಲೆಯ BJP ಕಾರ್ಯಕರ್ತರು. ಪ್ರತಿಭಟನೆಯಲ್ಲಿ ಶಿವಕುಮಾರ್ ಆರಾಧ್ಯ, ಪ್ರಸನ್ನ, ಹೊಸಳ್ಳಿ ಶಿವ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. 44 ವರ್ಷಗಳ ಹಿಂದೆ ಆರಂಭವಾದ ಅಲಗೂರು ಲಯನ್ಸ್ ಕ್ಲಬ್ ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು, ಕ್ಲಬ್ ವತಿಯಿಂದ ಮತ್ತಷ್ಟು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಿ ಅಂತ ಜಿಲ್ಲಾ ರಾಜ್ಯಪಾಲ ರಾಜಶೇಖರ್ ಹೇಳಿದರು. ಅಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಭವನದಲ್ಲಿ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿನಿತ್ಯವೂ ಸೇವಾ ಕಾರ್ಯಕ್ರಮ ಆಯೋಜಿಸುತ್ತಿರುವ ಮತ್ತು ಜಿಲ್ಲೆಯ ಹಿರಿಯ ಕ್ಲಬ್ ಅಲಗೂರು ಲಯನ್ಸ್ ಕ್ಲಬ್ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿದ್ದರೂ ನಗರ ಪ್ರದೇಶದ ಕ್ಲಬ್ಗಳಿಗೆ ಪೈಪೋಟಿ ನೀಡಿ 2ನೇ ಸ್ಥಾನ ಪಡೆದುಕೊಂಡಿದ್ದು, ಕ್ಲಬ್ ಸೇವಾ ಕಾರ್ಯಗಳಿಗೆ ಹಿಡಿದ ಕೈಗರಣಿ ಅಂತ ಅವರು ಹೇಳಿದರು. ಸಾಕ್ಷೀಭೂತರಾಗಿದ್ದಾರೆ. ಪ್ರತಿದಿನ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಏಕೈಕ ಲಯನ್ಸ್ ಸಂಸ್ಥೆ ನಮ್ಮ ಜಿಲ್ಲೆಯ ಅಲಗೂರು ಲಯನ್ಸ್ ಸಂಸ್ಥೆ. ಮತ್ತೆ ಮಂಡ್ಯ ಜಿಲ್ಲೆಯ ಅತ್ಯಂತ ಹಿರಿಯ ಲಯನ್ಸ್ ಸಂಸ್ಥೆ. ಮಂಡ್ಯ ಜಿಲ್ಲೆಯಲ್ಲಿ 44 ವರ್ಷಗಳ ಲಯನ್ಸ್ ಸಂಸ್ಥೆ ಅಲಗೂರು ಒಂದೇನೆ. ನಂತರ ಪಾಂಡವಪುರ 30 ವರ್ಷಗಳ ಕ್ಲಬ್ ಬರುತ್ತೆ, ಇನ್ನೆರಡು ಹಳೆ ಕ್ಲಬ್ಗಳಿದ್ದು ಮುಚ್ಚೋಯ್ತು. ಸೊ ಅಲಗೂರು ಲಯನ್ಸ್ ಸಂಸ್ಥೆ ನಮ್ಮ ಜಿಲ್ಲೆಯ ಪ್ರಥಮ ಸೀನಿಯರ್ ಕ್ಲಬ್. ಮತ್ತು ನಮ್ಮ ಜಿಲ್ಲೆಯ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಆಡಳಿತ ಮತ್ತು ಸೇವೆ ಎರಡರಲ್ಲೂ ಕೂಡ ಟಾಪ್ 2ನಲ್ಲಿರ್ತಕ್ಕಂಥ ಸಂಸ್ಥೆ. ಗ್ರಾಮೀಣ ಪ್ರದೇಶದ ಅದರಲ್ಲೂ
ನಗರ ಪ್ರದೇಶದ ಸಂಸ್ಥೆಗಳಿಗೆ ಪೈಪೋಟಿ ನೀಡಿ ನಂಬರ್ 2ನಲ್ಲಿರ್ತಕ್ಕಂಥ ಸಂಸ್ಥೆ, ಮತ್ತು 50 ಜನ ಸದೃಢ ಸದಸ್ಯರನ್ನ ಹೊಂದಿರತಕ್ಕಂಥ ಸಂಸ್ಥೆ. ಹೀಗೆ ಹಲವಾರು ಒಂದು ಪ್ರಥಮಗಳ ಸಂಸ್ಥೆಯಾಗಿ ನಿಮ್ಮ ಸಂಸ್ಥೆ ಇದೆ. ನಿಮ್ಮೆಲ್ಲರಿಗೂ ದೊಡ್ಡ ಚಪ್ಪಾಳೆ. ಜೊತೆಗೆ ಈ ವರ್ಷ ನಮ್ಮ ಮನೋಹರ್ ಮತ್ತು ಶ್ರೀನಿವಾಸು, ಸುರೇಶ್ ಮತ್ತು ಪ್ರವೀಣ್ ಅವರ ಒಂದು ತಂಡ ಭಾಳ ಅಚ್ಚುಕಟ್ಟಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳು, ನಮ್ಮ ಶ್ರೀನಿವಾಸ ಅವರು ಓದ್ತಾ ಇದ್ರು, ನೀರು ಕೊಡ್ಬೇಕಂತ ಹೇಳಿದ್ರು, ಅಷ್ಟೂ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಅಂಗರು, ಎನ್ವಿರಾನ್ಮೆಂಟಲ್ಲು, ಹ್ಯುಮ್ಯಾನಿಟೇರಿಯನ್ನು, ಇಂಡಿವಿಜುವಲ್ ಅಸಿಸ್ಟೆಂಟು, ಅವೇರ್ನೆಸ್ ಪ್ರೋಗ್ರಾಮು ಯಾವುದೂ ಕೂಡ ಬಿಟ್ಟಿಲ್ಲ. ಐ ಥಿಂಕ್ ನೀವು ಮೋಸ್ಟ್ಲಿ ಮನೆ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಪದಾಧಿಕಾರಿಗಳು ಮಾಡಿದ್ದೀರಿ. ಯಾಕೆಂದರೆ ನಾವು ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಮಾತನಾಡಿ, ನಮ್ಮ ಕ್ಲಬ್ ವತಿಯಿಂದ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಅವರು ಹೇಳಿದರು. ನಾವು ಅಂತಾರಾಷ್ಟ್ರೀಯ ಮತ್ತು ಜಿಲ್ಲಾ ಶುಲ್ಕವನ್ನು ನಾವು ಎರಡನ್ನೂ ಕೂಡ ಪಾವತಿ ಮಾಡಿದ್ದೇವೆ. ಹೊಸ ಸಂಸ್ಥೆಯ ಪ್ರಾಯೋಜಕತ್ವವನ್ನು ನಾವು ಮಾಡಿಲ್ಲ. ಹಾಗೆ ನಮ್ಮ ಸಂಸ್ಥೆಯಿಂದ ಒಬ್ಬರು PMGF ಮತ್ತೊಬ್ಬರು MGF ಅನ್ನು ನೀಡಿದ್ದೇವೆ. ಹಾಗೆ ನಮ್ಮ ಜಿಲ್ಲಾ ಸಂಪುಟಕ್ಕೆ ನಮ್ಮ ಸಂಸ್ಥೆಯಿಂದ ಇಬ್ಬರು ಸ್ಪೆಷಲ್ ಸೆಕ್ರೆಟರಿಗಳನ್ನು ನಾವು ಕಳಿಸ್ಕೊಟ್ಟಿದ್ದೇವೆ. ಹಾಗೆ ಹಸಿವು ನಿವಾರಣಾ ಕಾರ್ಯಕ್ರಮ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ಇಂದಿಗೆ ಏನು ಆರಂಭದಿಂದ ಮೊದಲು ವಾರಕ್ಕೆ ಒಮ್ಮೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ತದನಂತರ ಇಲ್ಲ ನಾವು ಪ್ರತಿದಿನ ಮಾಡೋಣ ಅಂತ ಹೇಳಿ ನಾವು ಅದನ್ನು ಶುರು ಮಾಡಿದ್ವಿ. ಆ ಶುರು ಮಾಡೋದ್ರಿಂದ ಇವತ್ತಿನವರೆಗೆ 614 ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಪ್ರಸ್ತುತ ನಮ್ಮ ಅವಧಿಯಲ್ಲಿ ಬಸವೇಗೌಡ ಮೆಮೋರಿಯಲ್ ಸರ್ಕಾರಿ ಆಸ್ಪತ್ರೆ ಹಲಗೂರು ಇಲ್ಲಿ 268 ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಪ್ರತಿ ವಾರ ಸರ್ಕಾರಿ ಆಸ್ಪತ್ರೆ DKಹಳ್ಳಿಯಲ್ಲಿ ನಾವು ಪ್ರತಿ ಗುರುವಾರ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದು ಇಂದಿಗೆ 37 ಕಾರ್ಯಕ್ರಮಗಳಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕೂಡ ಮಾಡಿದ್ದೇವೆ 9+1 ಇವತ್ತಿಗೆ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಲಿಂಗಪಟ್ಟಣ ಗ್ರಾಮದ ವಾಸಿ LM ರವಿ ಅವರಿಗೆ ಕ್ಲಬ್ ವತಿಯಿಂದ 20,000 ರೂಪಾಯಿ ನೆರವು ನೀಡಲಾಯಿತು. ಸಮಾರಂಭದಲ್ಲಿ KL ರಾಜಶೇಖರ್, ಮತ್ತಿದೇವ್ ಕುಮಾರ್, ವೆಂಕಟೇಶ್, ಸುನಿಲ್ ಕುಮಾರ್, ಸೋಮೇಗೌಡ, ಡಾಕ್ಟರ್ ನಾಗೇಶ್, ಡಾಕ್ಟರ್ ಶಂಸುದ್ದೀನ್, ಸುರೇಶ್ ಚಿಕ್ಕೇಗೌಡ, ಮನೋಹರ್, ಶ್ರೀನಿವಾಸ್, ಖಜಾಂಚಿಗಳಾದ ಪ್ರವೀಣ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇತ್ತೀಚೆಗೆ ಮಂಡನೆಯಾದ ಮದ್ದೂರು ನಗರಸಭೆಯ ಬಜೆಟ್ ಕರಡು ಪ್ರತಿಗಳನ್ನು ಸುಟ್ಟು ಮದ್ದೂರು ತಾಲೂಕಿನ ಗೆಜಲಗೆರೆ ಹಾಗೂ ಗೊರವನಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮಗಳ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಗೆಜ್ಜಲಗೆರೆಯ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕರಡು ಪ್ರತಿಗಳನ್ನು ಸುಟ್ಟು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಹಾಗೂ ಮಹಿಳೆಯರು ಜಿಲ್ಲಾಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತಪರ ಹೋರಾಟಗಾರ್ತಿ ಸುನಂದ ಜೈನ ಮಾತನಾಡಿ, 4 ಗ್ರಾಮ ಪಂಚಾಯಿತಿಗಳನ್ನು ನಗರಸಭೆಗೆ ಸೇರ್ಪಡೆ ಮಾಡಿರುವ ವಿಚಾರ ನ್ಯಾಯಾಲಯದಲ್ಲಿದ್ದರೂ ಕಾನೂನು ಬಾಹಿರವಾಗಿ ಮದ್ದೂರು ನಗರಸಭೆಯಲ್ಲಿ 4 ಗ್ರಾಮ ಪಂಚಾಯಿತಿಗಳನ್ನು ಒಳಪಟ್ಟಂತೆ ಬಜೆಟ್ ಮಂಡಿಸಿರುವುದು ಕಾನೂನು ಬಾಹಿರ ಅಂತ ಹೇಳಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ನಗರಸಭೆ ವಿರೋಧಿಸಿ ಪ್ರತಿಭಟನೆಗಳ ವಿಚಾರ ಸೇರಿದಂತೆ ಗ್ರಾಮಸ್ಥರು ಈ ಬಗ್ಗೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿರುವ ಜೊತೆಗೆ ಗೆಜಲಗೆರೆ ಹಾಗೂ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಗಳ ಮುಂದೆ ಹಲವಾರು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಡೆಸುತ್ತಿರುವುದು ಗೊತ್ತಿದ್ದರೂ ಕೂಡ ವಿರೋಧ ನಡುವೆ ಬಜೆಟ್ ಮಂಡಿಸಿರುವ ಜಿಲ್ಲಾಧಿಕಾರಿಗಳ ವರ್ತನೆ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ನಗರಸಭೆ ಕ್ಷೇತ್ರ ವಿಂಗಡಣೆ ಮಾಡಿ ಈ ವ್ಯಾಪ್ತಿಯನ್ನು ಗುರುತುಪಡಿಸಿ ಆದೇಶ ಮಾಡಿರುವುದು ಕೂಡ ಕಾನೂನು ಬಾಹಿರ ಅಂತ ಅವರು ಹೇಳಿದರು. ಕುರಿತು ನಾವು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಅಧಿಕಾರಿಗಳು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸುತ್ತಲೇ ಇದ್ದಾರೆ. ಹಾಗಾಗಿ ಪುರಸಭೆ ಒಳಗೆ ನಗರಸಭೆಯ ಹೆಸರಿನಲ್ಲಿ ಕಾರ್ಯಚಟುವಟಿಕೆಗಳು ಶುರುವಾಗಿವೆ. ಕರಡು ಪ್ರತಿ ಹೊರಟಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕರಡು ಪ್ರತಿಯನ್ನು ಹೊರಡಿಸಿ ಬಜೆಟನ್ನು ಮಂಡಿಸಿದ್ದಾರೆ. ಹಾಗೆಯೇ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಜನಗಣತಿಯ ಆಧಾರದ ಮೇಲೆ ಮದ್ದೂರಿನ
4 ಪಂಚಾಯಿತಿಗಳನ್ನು ಸೇರಿಸಿದಾಗೆ 31 ವಾರ್ಡ್ಗಳನ್ನು ತಾವು ಪ್ರಕಟಿಸಿದ್ದಾರೆ DC ಅವರು. ಅದನ್ನು ನಾವು ವಿರೋಧ ಮಾಡಿ, ಯಾಕೆಂದರೆ ನಗರಸಭೆಯ ಸೇರ್ಪಡೆಯೇ ಕಾನೂನು ಬಾಹಿರ ಆಗಿರುವಾಗ ಅದನ್ನು ನಗರಸಭೆ ಅಂತ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ನಗರಸಭೆ ಅಂತ ಒಪ್ಕೊಳ್ಳದೆ ಹೋದ್ಮೇಲೆ ವಾರ್ಡ್ಗಳಿಗೂ ನಮಗೂ ಸಂಬಂಧ ಏನಿದೆ? ನಮ್ಮ ಗ್ರಾಮ ನಮ್ಮದು, ನಮ್ಮ ಪಂಚಾಯಿತಿ ನಮ್ಮದು. ಆ ಕಾರಣ ಕರಡು ಪ್ರತಿಯನ್ನು, ಬಜೆಟಿನ ಪ್ರತಿಯನ್ನು ನಮ್ಮ ಚಳುವಳಿಯ ಸ್ಥಳದಲ್ಲಿ ಸುಟ್ಟಾಕಿ ನಾವು ಬೆಂಕಿ ಹಚ್ಚಿ ಅದನ್ನು ನಾವು ವಿರೋಧ ಮಾಡಬೇಕಾಗಿದೆ. ಹಾಗಾಗಿ ತಾವುಗಳೆಲ್ಲ ಹೋರಾಟ ಬಂಧುಗಳು ಪ್ರತಿಭಟನೆಯಲ್ಲಿ ಮಾಜಿ ಯೋಧ ಹೊನ್ನಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯೋಗೇಶ್, ಮುಖಂಡರಾದ ಮೋಹನ್, ಲಿಂಗಪ್ಪಾಜಿ, ವೀರಪ್ಪ, ಶಂಕರ್, ಚಂದ್ರಶೇಖರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ, ಲಕ್ಷ್ಮೀಪುರ, ಅವಳಿಜವಗಳ ಗ್ರಾಮ ದೇವತೆಯಾದ ಶ್ರೀ ಕಿಕ್ಕೇರಮ್ಮ ದೇವಿಯ ಮಹಾರಥೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ಲಕ್ಷ್ಮೀಪುರ ಮತ್ತು ಕಿಕ್ಕೇರಿ ಗ್ರಾಮದ ಹಿರಿಯ ಮುಖಂಡರು ಶ್ರೀರಥದಲ್ಲಿ ಕೂರಿಸಿದ್ದ ದೇವಿಯ ಉತ್ಸವ ಮೂರ್ತಿಗೆ ಮತ್ತು ಶ್ರೀರಥಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಉಗೆ ಲಕ್ಷ್ಮೀದೇವಿ, ಉಗೆ ಕಿಕ್ಕೇರಮ್ಮ ಎಂಬ ಜೋಘೋಷಗಳು ಮುಗಿಲು ಮುಟ್ಟಿದ್ದವು. ಎಷ್ಟಿದ್ರು ಜನ ಇವರು ಮುಂಚೆ ಇತ್ತಲ್ಲ ಜನ ಇತ್ತಿಲ್ಲ ಮುಂಚೆ ಇತ್ತಿಲ್ಲ. ಶ್ರೀರಥದ ಕಳಸಕ್ಕೆ ಹಣ್ಣು ಜವನ ಸಮರ್ಪಿಸಿದ ಭಕ್ತರು ಧನ್ಯತೆ ಭಾವ ಮೂಡಿದರು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ ಉತ್ಸವ ಮತ್ತು ರಥೋತ್ಸವಗಳನ್ನು ಸಂಸ್ಕೃತಿ ಪ್ರತಿಬಿಂಬವಾಗಿ ಆಚರಿಸಬೇಕಾಗುತ್ತದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಕಿಕ್ಕೇರಿ ಪ್ರಭಾಕರ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಕೋಡಿಮಾರಳ್ಳಿ ದೇವರಾಜು, ಮುಖಂಡರಾದ ಮಂಜುನಾಥ್, ಮಂಜೇಗೌಡ, ನಂಜಪ್ಪ, KV ಅರುಣ್ಕುಮಾರ್, ಸುನೀತಾ, ನಂದಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ನಾಡಿನ ಖ್ಯಾತ ಸುಗಮ ಸಂಗೀತ ಗಾಯಕರಾದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ದಂಪತಿಗಳು ಮತ್ತು ಅನೇಕ ಗಣ್ಯರು ಹಾಜರಿದ್ದರು. ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾರ್ಚ್ 29ರಂದು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೆ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದಾಗಿ ಕಾರ್ಯಕ್ರಮದ ಆಯೋಜಕರಾದ ದಯಾನಂದ ತಿಳಿಸಿದರು. ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತ್ತು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹೊಸಕೆರೆ ಗ್ರಾಮಾಭಿವೃದ್ಧಿ ಸಂಘ, ಹೊಸಕೆರೆ ಅಭಿಮಾನಿಗಳ ಬಳಗ, ರೋಟರಿ ಕ್ಲಬ್, ಶ್ರೀ ಪಟಾಲಧಾಮ ಸೇವಾ ಟ್ರಸ್ಟ್, ವಿನಾಯಕರ ಬಳಗ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಪುನೀತ್ ರಾಜ್ಕುಮಾರ್ ಅವರು ಅತ್ಯುತ್ತಮ ಕಲಾವಿದರಾಗುವುದರ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೊಂದವರ ಬಳಿಗೆ ಧ್ವನಿಯಾಗಿದ್ದರು. ತಮ್ಮ ಚಿತ್ರಗಳಲ್ಲಿ ಉತ್ತಮ ಅಭಿನಯದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ಮತ್ತು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಅವರು ಹೇಳಿದರು. ಅಲಯನ್ಸ್ ಕ್ಲಬ್ಗಳು ಮತ್ತು ಇವರೆಲ್ಲರ ಸಹಯೋಗದಿಂದ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಶಿಬಿರದಲ್ಲಿ ತಾಲೂಕಿನ ಎಲ್ಲ ಯುವಕರು, ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಈ ರಕ್ತದಾನವನ್ನು ನಾವು MIMS ಆಸ್ಪತ್ರೆ ರಕ್ತ ನಿಧಿಗೆ ನೀಡ್ತಾ ಇದ್ದೀವಿ. ಎಲ್ಲ ಈ ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಈ ಒಂದು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ಅಪ್ಪು ಬರ್ತ್ಡೇ ಪ್ರಯುಕ್ತ ಆಗಿರೋದ್ರಿಂದ ಅಪ್ಪು ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಸ್ಥಳ ಎಲ್ಲಿ ಸರ್? ಸ್ಥಳ ಈ ಸ್ಥಳ ನಮ್ಮ ಹೊಸಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ದಿನಾಂಕ 29/3/26 ಭಾನುವಾರ 9 ಗಂಟೆಯಿಂದ 4 ಗಂಟೆ ತನಕ ಈ ಒಂದು ಕಾರ್ಯಕ್ರಮ ಏರ್ಪಡಿರುತ್ತದೆ. ಎಲ್ಲರೂ ಭಾಗವಹಿಸಬೇಕು ಅಂತ. ದಿನಾಂಕ 29/3/2026 ಭಾನುವಾರ ಹೊಸಕೆರೆ ಗ್ರಾಮದ ಶಾಲಾ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ನಾವು ಕಳೆದ 4 ವರ್ಷದಿಂದ
ಅಪ್ಪು ಬರ್ತ್ಡೇ ಪ್ರಯುಕ್ತ, ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ವರ್ಷ ನಾವು ಬೃಹತ್ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ರಕ್ತದಾನವನ್ನು ಸಂಗ್ರಹಿಸಬೇಕು ಅಂತ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಹಾಗೆ ರೋಟರಿ ಸಂಸ್ಥೆಯವರು ಹಾಗೂ ಅಲಯನ್ಸ್ ಸಂಸ್ಥೆಯವರು, ಹಲವು ಸಂಘ ಸಂಸ್ಥೆಗಳು, ಸ್ತ್ರೀಶಕ್ತಿ ಸಂಘಗಳು ಇವರೆಲ್ಲ ಅವರೆಲ್ಲ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಅವರ ಸಮಾಜ ಸೇವಾ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಅಂತ. ಸಭೆಯಲ್ಲಿ ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಜನಾಂಗೇಗೌಡ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಕಾಳಪ್ಪ, ಮುಖಂಡರಾದ ಶಂಕರಪುರ ಗಿರೀಶ್ ಸೇರಿದಂತೆ ಇತರರಿದ್ದರು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಹಾಗೂ ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕ ವತಿಯಿಂದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳವನ್ನು ಮಂಡ್ಯ ನಗರದ ಸಂತ ಜೋಸೆಫರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಕೆ ನಂದಿನಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿರುವ ಅಡಗಿರುವ ಸಾಧಕ ಬಾಧಕವನ್ನು ಕೌಶಲ್ಯವನ್ನು ಗುರುತಿಸುವ ಕೆಲಸವನ್ನು ಮಾಡಬೇಕು ಮತ್ತು ಅವರನ್ನು ಸರಿದಾರಿಗೆ ಕೊಂಡೊಯ್ಯುವ ಕೆಲಸವನ್ನು ಮಾಡಬೇಕಿದೆ ಎಂದರು. ಇಂದು ನಡೆಯುತ್ತಿರುವ ಕೆರಿಯರ್ ಮೇಳದ ಮೂಲಕ ಮುಂದಿನ ಭವಿಷ್ಯದ ಕುರಿತು ಮಾಹಿತಿಯನ್ನು ನೀಡುತ್ತಿರುವುದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಎಲ್ಲ ರೂಪುರೇಷೆಗಳು ತಯಾರಾಗಿ ಬರುವ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಏನಿದೆ ಎಕ್ಸಾಮ್ ಇದೆ. ಸೊ ಬಹುಶಃ ಈ ಸಮಯದಲ್ಲಿ ಅವರಿಗೆ ಪರೀಕ್ಷೆಯನ್ನು ಬರೆಯೋದನ್ನ ಬಿಟ್ಟು ನೀವು ವೃತ್ತಿ ತರಬೇತಿಯನ್ನು ತಗೊಳ್ಳಿ ಅಂತ ಹೇಳುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥ ಒಂದು ಇನಿಷಿಯೇಟಿವ್ ಅಲ್ಲ ಅನ್ನೋದನ್ನ ಮನಗಂಡು ನಮ್ಮ ಒಂದು ಡಯಟು ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಯಾರಿಗೆ ಕೈಕೊಟ್ಟರೆ ಮಕ್ಕಳಿಗೆ ತಲುಪಬಹುದು ಅನ್ನೋದನ್ನ ಭಾಳ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಬಹುಶಃ ಇವತ್ತು ನಾವು ಯಾರು ಫ್ಯೂಚರ್ ಟೀಚರ್ಸ್ ಆಗ್ತಾರೆ ಅವ್ರಿಗೆ ನಾವು ಹೇಳ್ಕೊಟ್ರೆ ಮಕ್ಕಳಿಗೆ ಖಂಡಿತವಾಗ್ಲೂ ಸರಿದಾರಿಯಲ್ಲಿ ತರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗಾದ್ರೆ ಒಂದು ಸ್ಟೂಡೆಂಟ್ಗೆ 9ನೇ ತರಗತಿ 12ನೇ ತರಗತಿ ಒಂದೋ ಎರಡೋ ಮಗುಗೆ ಹೇಳ್ಕೊಡ್ಬೋದಿವಿ. ಆದರೆ ಒಂದು ಟೀಚರ್ ಹೇಳ್ಕೊಟ್ರೆ ಅವರ ಒಂದು ಲೈಫ್ ಟೈಮಲ್ಲಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಬೆಳಕನ್ನು ದಾರಿದೀಪವನ್ನು ತೋರಿಸುವಂಥ ಶಕ್ತಿ ಇವತ್ತು ಅಂಥ ಶಿಕ್ಷಕರಿಗೆ ಇದೆ. ಸುಮಾರು ಜನ ಮಕ್ಕಳು ಏನಾಗ್ತಾರೆ ಮುಂದೆ ಅನ್ನೋದನ್ನ ಅವ್ರ ಟೀಚರ್ ಏನು ತೋರಿಸ್ತಾರೆ ಪ್ರಪಂಚ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಟೀಚರ್ ಎಷ್ಟು ಚೆನ್ನಾಗಿ, ಈಗ 6 ಜನ ಟೀಚರ್ ಇರ್ತಾರೆ ಜನರಲಿ ಎಲ್ಲ ಸಬ್ಜೆಕ್ಟ್ಗೂ. ಇಂಗ್ಲೀಷ್ ಟೀಚರು ಮತ್ತು ಕನ್ನಡ ಟೀಚರು, ಹಿಂದಿ ಟೀಚರ್ ಚೆನ್ನಾಗಿದ್ದರೆ ಲ್ಯಾಂಗ್ವೇಜಸ್ ಮೇಲೆ ಓರಿಯೆಂಟೇಷನ್ ಮಕ್ಕಳಿಗೆ ಬರುತ್ತೆ. ಆರ್ಟ್ಸ್ ತಗೊಳ್ತಾರೆ, ಸಾಹಿತ್ಯ ಓದ್ತಾರೆ, ಚೆನ್ನಾಗಿ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ಸೈನ್ಸು ಮ್ಯಾಥ್ಸು ಟೀಚರು ತುಂಬ ಅಚ್ಚುಮೆಚ್ಚಾಗಿದ್ದು ಅವ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಸೈನ್ಸ್ ಸ್ಟ್ರೀಮ್ಗೆ ಹೋಗ್ತಾರೆ, ಏನಾದರೂ ಮಾಡ್ತಾರೆ. ಸೊ ಇತಿಹಾಸ ಪ್ರಜ್ಞೆ ಇರುವಂಥ ಶಿಕ್ಷಕರಿದ್ದು ಅದನ್ನು ಜಾಗೃತಿಗೊಳಿಸೋರಿದ್ರೆ ಆರ್ಟ್ಸ್ ಸ್ಟ್ರೀಮ್ ತಗೊಂಡು ಒಳ್ಳೆ ಹಿಸ್ಟಾರಿಯನ್ಸ್ ಆಗ್ತಾರೆ. ಸೊ ಮಕ್ಕಳ ಭವಿಷ್ಯವನ್ನು ಬರೆಯೋಕ್ಕೆ ಸಾಧ್ಯ ಇರುವಂಥದ್ದು, ಶಕ್ತಿ ಇರುವಂಥದ್ದು ಇವತ್ತು. ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವು, ನಾಗಾನಂದ ಸೇರಿದಂತೆ ಇನ್ನಿತರರು ಹಾಜರಿದ್ದರು.